ಕಳೆದ ನಿನ್ನೆ ಮತ್ತು ಮೊನ್ನೆ 2 ದಿನದಿಂದ ಇನ್ನು ಕೆಲವು ಮಾಧ್ಯಮಗಳು, ಎಲ್ಲ ಮಾಧ್ಯಮ ಅಂತ ಹೇಳಲ್ಲ, 1-2 ಮಾಧ್ಯಮಗಳಲ್ಲಿ, ಚಿತ್ರ ಮಾಧ್ಯಮದಲ್ಲಿ ನಾನು ಕೂಡ ನೋಡ್ತಾ ಇದ್ದೆ. ಏನು ಶಾಸಕ ಸ್ವರೂಪ್ ಪ್ರಕಾಶ್ ಅವರ ಸಂಬಂಧಿ ಮತ್ತು ಚಿಕ್ಕಪ್ಪನ ಮಗ ಇರ್ಬೋದು ಮತ್ತು ಪಕ್ಷದ ಪ್ರಮುಖರು ಮತ್ತು ಕಾರ್ಯಕರ್ತರು ಏನು ಪ್ರಜ್ವಲ್ ರೇವಣ್ಣ ಅವರ ಒಂದು ಇದಿದೆ, ಪೆನ್ ಡ್ರೈವ್ ವಿಚಾರ ಇದೆ, ಅದನ್ನೆಲ್ಲ ಹರಿದ್ಬಿಟ್ಟಿದ್ದಾರೆ ಅಂತ ಏನು ನಾನು ನೋಡ್ತಾ ಇದ್ದೆ. ಖಂಡಿತವಾಗ್ಲೂ ಇದು ಸತ್ಯಕ್ಕೆ ದೂರದಂಥ ವಿಚಾರ. ನಾನು ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮತ್ತು SIT ಏನು ತನಿಖಾ ತಂಡಕ್ಕೂ ಕೇಳಕ್ಕೆ ಬಯಸ್ತೇನೆ. ಏನು ತನಿಖೆನ ತಾವು ಸತ್ಯಾಸತ್ಯತೆಯನ್ನು ನಾವು ಹೊರಗೆ ತರ್ತೀವಿ ಅಂತ ಏನು SIT ತನಿಖೆ ಮಾಡಿದ್ರು, ಈ ಒಂದು ತನಿಖೆಯಲ್ಲಿ ಹಲವಾರು ಪ್ರಮುಖರು ಮತ್ತು ಕೆಲವು ಪ್ರಭಾವಿಗಳಿರ್ಬೋದು ಮತ್ತು ಮುಖಂಡರನ್ನ ಯಾಕೆ ಕೈ ಬಿಟ್ಟಿದ್ದೀರಿ ಅಂತ ತಮ್ಮ ಮೂಲಕ ನಾನು ಕೇಳಕ್ಕೆ ಬಯಸ್ತೇನೆ. ಏನು A1 ಅಪರಾಧಿ ಇದ್ದಾನೆ ನವೀನ್, ಅವನ್ನ ಈಗೆಲ್ಲ ಗೊತ್ತಿದೆ ತಮಗೆ. ಇವತ್ತಿನ ಟೆಕ್ನಾಲಜಿ ಯಾವ ಇದಕ್ಕೆ ಬಂದಿದೆ ಅಂತ, ಇವತ್ತೇನು ಸತ್ಯವನ್ನು ಕಂಡುಹಿಡಲಿಕ್ಕೆ ಏನು ದೊಡ್ಡ ವಿಚಾರ ಏನಲ್ಲ. ನವೀನನ್ನ ಮಂಪರು ತನಿಖೆಗೆ ಒಳಪಡಿಸಿದ್ರೆ ಯಾರ್ಯಾವ ಈ ಪೆನ್ ಡ್ರೈವ್ ಹಗರಣದಲ್ಲಿ ಪೆನ್ ಡ್ರೈವ್ ಹಂಚಿಕೆ ಮಾಡೋ ಹಗರಣದಲ್ಲಿ ಯಾರ್ಯಾರು ಪ್ರಭಾವಿಗಳಿದ್ರು ಅಂತ ತಮ್ಮ ಮೂಲಕ ನಾನು ನವೀನನ್ನ ಏನು SIT ತನಿಖಾ ತಂಡದವರು ಸರಿಯಾಗಿ ತನಿಖೆನ ಮಾಡಿದ್ರೆ ಸತ್ಯಾಸತ್ಯತೆ ಹೊರಗೆ ಬರ್ತಾ ಇತ್ತು. ಆದರೆ ಎಲ್ಲ ಒಂದು ಕಡೆ ಈ ಸರ್ಕಾರ ಏನು ಒಂದು ಲೋಕಸಭಾ ಚುನಾವಣೆನ ಗೆಲ್ಲಲಿಕ್ಕೆ ಯಾವ ರೀತಿ ವಾಮಮಾರ್ಗನ ಹಿಡಿದ್ರು ಅಂತ ತಮಗೆ ಗೊತ್ತಿದೆ. ಇವತ್ತು ಈ ಒಂದು ಇದರಲ್ಲಿ ಏನು FIR ಹಲವಾರು ಏನು ಪ್ರಭಾವಿಗಳೇನಿದ್ರು, ಅದು ಲೋಕಸಭಾ ಸದಸ್ಯರು ಒಳಗೊಂಡಂತ ಹಲವಾರು ಪ್ರಮುಖರಿದ್ರು, ಅವ್ರನ್ನೆಲ್ಲ ಕೈ ಬಿಟ್ಟು ಇವತ್ತು JDS ಪಕ್ಷದ ಕೆಲವು ಮುಖಂಡರಿರ್ಬೋದು, ಎಲ್ಲ ನನ್ನ ಸಂಬಂಧಿ ಅಂತ ಹೇಳಿ ನನ್ನ ಸಂಬಂಧಿನೂ ಕೂಡ ಸೇರಿ ಕೆಲವು ನಮ್ಮ ಒಂದು ಪಕ್ಷದ ಕಾರ್ಯಕರ್ತರನ್ನ ಹೆಸರನ್ನ ತಂದು FIR ಮಾಡಿದಂಥದ್ದು ಭಾಳ ಒಂದು ನಮ್ಮ ಪಕ್ಷಕ್ಕೂ ಮತ್ತು ನನಗೂ ಕೂಡ, ಯಾಕೆಂದರೆ ಸತ್ಯಾಸತ್ಯತೆ ಇದ್ದರೆ ಅದು ನಾವು ಕೂಡ ಅದನ್ನು ಸ್ವಾಗತಾರ್ಹ, ಅದರ ವಿಚಾರದಲ್ಲಿ ನಮಗೇನಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಏನು ಪೆನ್ ಡ್ರೈವ್ ಒಂದು ವಿಚಾರದಲ್ಲಿ ಏನು ತನಿಖೆ ನಡೀತಿತ್ತು ಅದನ್ನು ಒಂದು ದಿಕ್ ತಪ್ಪಿಸ್ಲಿಕ್ಕೆ ಇಂಥ ಒಂದು ಏನು ಪಕ್ಷದ ನಮ್ಮ JDS ಪಕ್ಷದವರೇ ಪೆನ್ ಡ್ರೈವ್ ಮತ್ತು ವಿಡಿಯೋನ ಹಂಚಿಕೆ ಮಾಡಿ ಅಂತ ಏನು ಒಂದು ಹರಿಬಿಟ್ಟಿದ್ದಾರೆ ಏನೋ, ಅದನ್ನು ನಾವು ಕೂಡ ಎಲ್ಲರೂ ಕೂಡ ಖಂಡಿಸ್ತೇವೆ. ಮತ್ತು ಏನು ಸತ್ಯಾಸತ್ಯತೆ ಮುಂದಿನ ದಿನಗಳಲ್ಲೂ ಕೂಡ ಸರ್ಕಾರಕ್ಕೆ, ಉಪಮುಖ್ಯಮಂತ್ರಿ ಮತ್ತು ಗೃಹ ಮುಖ್ಯಮಂತ್ರಿಗಳಿಗೆ ನಾನು ತಮ್ಮ ಮೂಲಕ ಕೇಳಕ್ಕೆ ಬಯಸ್ತೇನೆ. ಈ ಒಂದು ವಿಚಾರದಲ್ಲಿ ಪೆನ್ ಡ್ರೈವ್ ವಿಚಾರದಲ್ಲಿ ಸತ್ಯಾಸತ್ಯತೆ ಹೊರಗೆ ತರಲಿಕ್ಕೆ ತಾವೇನು ಇದನ್ನು ಮುಂದಿನ ದಿನಗಳಲ್ಲಿ ತಾವು ಯಾವ ರೀತಿ ತಾವು ಇದನ್ನು ಮಾಡ್ತೀರ ನಮ್ಗೆ ಗೊತ್ತಿಲ್ಲ. ಆದರೆ ನಮಗೆ ಇನ್ನೂ ಉನ್ನತ ಮಟ್ಟದ ತನಿಖೆಯನ್ನು ಮಾಡಿ ಯಾರು ಇದರಲ್ಲಿ ಒಳಗೊಂಡಿದ್ದಾರೆ, ಇದರಲ್ಲಿ ಈಗ ಹಲವಾರು ತಾವು ನೋಡ್ತಾ ಇದ್ರಿ, A1 A2 ಏನು 39 ಜನ ಹೆಸರನ್ನ ಇವತ್ತು ಹೊರಗೆ ಬಿಟ್ಟಿದ್ದಾರೆ. ಇನ್ನೂ ಹಲವಾರು ಇದ್ರ ಹಿಂದೆ ಪೆನ್ ಡ್ರೈವ್ ವಿಚಾರದಲ್ಲಿದ್ದಾರೆ, ಅವ್ರನ್ನೆಲ್ಲ ಇವತ್ತು ಕೈ ತಪ್ಪಿಸಿದ್ದಾರೆ. ಹಾಗಾಗಿ ಮುಂದೆ ನಾವು ಇದು ದೊಡ್ಡ ಮಟ್ಟಿಗೆ ಹೋರಾಟನೂ ಕೂಡ ಮಾಡ್ತೇವೆ. ನಾವು ಸರ್ಕಾರಕ್ಕೂ ಕೂಡ ನಾವು ಆಗ್ರಹನ ಮಾಡ್ತಾ ಇದ್ದೇವೆ. ಮುಂದೆ ದೊಡ್ಡ ಮಟ್ಟದ ತನಿಖೆನೂ ಆಗಬೇಕು ಅಂತ ನಾನು ತಮ್ಮ ಮೂಲಕ ಸರ್ಕಾರಕ್ಕೂ ಕೂಡ ಆಗ್ರಹ ಮಾಡ್ತಾ, ನಾನು ತಮ್ಮ ಮೂಲಕ ಒಂದು ವಿಚಾರನ ನಾನು ನಮ್ಮ ಪಕ್ಷದ ಏನು ಮುಖಂಡರು ಕಾರ್ಯಕರ್ತರು ಈ ಒಂದು ವಿಚಾರದಲ್ಲಿ ಏನು ಅವ್ರನ್ನ ಒಂದು ಸೇರಿಸಿದ್ದಾರೆ ಈ ಒಂದು ಕೇಸ್ನಲ್ಲಿ, ಅವ್ರಿಗೆ ನಾನು ತಮ್ಮ ಮೂಲಕ ಹೇಳಕ್ಕೆ ಬಯಸ್ತೇನೆ, ಯಾರು ಕೂಡ ಧೃತಿಗೆಡೋದು ಬೇಡ, ಧೈರ್ಯಗೆಡೋದು ಬೇಡ. ತಮ್ಮ ಜೊತೆಗೆ ನಮ್ಮ ಪಕ್ಷ ಇರ್ಬೋದು, ನಮ್ಮ ಮುಖಂಡರಿರ್ಬೋದು ಮತ್ತು ವೈಯಕ್ತಿಕವಾಗಿ ನಾನು ಕೂಡ ಶಾಸಕನಾಗಿ ತಮ್ಮ ಜೊತೆ ಇರ್ತೇವೆ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಏನು ಮಾಡಬೇಕು ಅದನ್ನು ಕೂಡ ನಮ್ಮ ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡಿ ಕಾನೂನಿನ ಹೋರಾಟವನ್ನು ಮಾಡೋಣ. ಯಾರು ಕೂಡ ಧೃತಿಗೆಡೋದು ಬೇಡ. ನಮ್ಮ ಪಕ್ಷ ಇವತ್ತೆಲ್ಲ ಒಂದು ಕಡೆ JDS ಪಕ್ಷನ ಏನು ಒಂದು ಸರ್ಕಾರ, ಕೆಟ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಮ್ಮ ಜಿಲ್ಲೆಯಿಂದನೇ ಹೊರಗೆ ಹಾಕಬೇಕು ಅಂತ ಏನು ಮಾಡಿದ್ರು ಅದಕ್ಕೆ ಮೊನ್ನೆ ತಕ್ಕ ಉತ್ತರನ ನಾವು ಸಮಾವೇಶದ ಮೂಲಕ ಏನು ಜನತಾ ಸಮಾವೇಶ ಮಾಡಿ ನಾವು ತೋರಿಸಿದ್ದೇವೆ. ಪಕ್ಷ ಇನ್ನೂ ಸದೃಢವಾಗಿದೆ. ಮುಂದಿನ ದಿನಗಳಲ್ಲಿ JDS ಪಕ್ಷ ಏನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ಅಂತ ಮುಂದಿನ ಚುನಾವಣೆಯಲ್ಲಿ ನಾವು ತೋರಿಸ್ತೇವೆ. ಈ ಒಂದು ಏನು ಪೆನ್ ಡ್ರೈವ್ ವಿಚಾರಕ್ಕೆ ಏನು ಅಮಾನ್ಯ ಏನು ಸೇರಿಸಿದ್ವಿ ಅದು ಭಾಳ ಖಂಡನೀಯ. ನಮಗೂ ಕೂಡ ಎಲ್ಲ ಒಂದು ಕಡೆ ನೋವಾಗುತ್ತೆ. ಯಾಕೆಂದರೆ ನಮ್ಮ ಚಿಕ್ಕಪ್ಪನ ಮಗ ಅಂತ ಏನು ತಾವು ಆಗ್ತಾ ಇದ್ದೀರಿ, ಅವನು ಕೂಡ ಮೊನ್ನೆ ವಿವಾಹ ವಾರ್ಷಿಕೋತ್ಸವ, ಅವನು ಮದುವೆಯಾಗಿ ಅವನು ಕೂಡ ಆಸ್ಟ್ರೇಲಿಯಾದಲ್ಲಿ ಎಲ್ಲ ಒಂದು ಕಡೆ ಇಂಜಿನಿಯರಿಂಗ್ ಮಾಡ್ಕೊಂಡ್ಬಂದು ಅವನದೇ ಒಂದು ವೃತ್ತಿ ಮಾಡ್ತಾನೆ. ದಯಮಾಡಿ ಏನು ಮಾಧ್ಯಮದ ಮೂಲಕ ಈ ಥರ ಒಂದು ಚಿತ್ರವನ್ನು ಹಾಕಿ ತೋರಿಸೋವಂಥದ್ದು ನಾನು ಕೂಡ ಎಲ್ಲ ಒಂದು ಕಡೆ ಮನಸ್ಸಿಗೆ ನಮಗೂ ಕೂಡ ಬೇಜಾರು. ಯಾಕೆಂದರೆ ಈ ಒಂದು ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನು ಹೊರಗೆ ತರಬೇಕು. ಅದು ಬಿಟ್ಟು ಏನು ಏನು ಯಾರು ಇದು ಸಂಬಂಧನೇ ಇಲ್ಲದವ್ರನ್ನೆಲ್ಲ ಪಕ್ಷಕ್ಕೆ ಇದಕ್ಕೆಲ್ಲ ಸೇರಿಸಿ ತಾವೇನು ಚಿತ್ರನ ತೋರಿಸ್ತಾ ಇದ್ದೀರಿ, ಅದಕ್ಕೆ ನಾನೆಲ್ಲರೂ ಕೂಡ ನಾನು ಖಂಡಿಸ್ತಾ ಇದ್ದೀನಿ. ಮತ್ತು ಪಕ್ಷಕ್ಕೂ ಮುಂದಿನ ದಿನಗಳಲ್ಲಿ ಇದಕ್ಕೆ ಕಾನೂನಿನ ಹೋರಾಟವನ್ನು ಕೂಡ ನಾವು ಇದ್ರ ವಿರುದ್ಧ ಯಾರು ಇದಿದೆ ಅವ್ರ ವಿರುದ್ಧ ನಾವು ಕಾನೂನಿನ ಹೋರಾಟವನ್ನು ಕೂಡ ಮಾಡ್ತೇವೆ ಸರ್. ಚಾರ್ಜ್ ಶೀಟಲ್ಲಿ ಸೇರಿಸಿದಕ್ಕೆ ಖಂಡನೆ. ಚಾರ್ಜ್ ಶೀಟಲ್ಲಿ ಏನು ಸೇರಿಸಿದರೆ ಅದನ್ನು ತಾವು ತೋರಿಸ್ತಾ ಇದೀವಿ ಮಾಧ್ಯಮದಲ್ಲಿ, ಅದನ್ನ ನಮ್ಮ ಬಗ್ಗೆ ಚರ್ಚೆ ಏನಿಲ್ಲ.
ಆದರೆ ಏನು ಚಾರ್ಜ್ ಶೀಟಲ್ಲಿ ಸೇರಿಸಿದ್ದಾರೆ ಇದಕ್ಕೆ ಸಂಬಂಧನೇ ಇಲ್ಲ. ಯಾಕೆಂದರೆ ಕೆಲವೊಂದು ಕಡೆ ಎಲ್ಲರೂ ಕೂಡ ಏನು ಒಂದು 10 ರಿಂದ 12 ಜನ ನಮ್ಮ JDS ಪಕ್ಷದ ಕೆಲವು ಮುಖಂಡರಿರ್ಬೋದು, ಕಾರ್ಯಕರ್ತರೇ ಇದ್ದಾರೆ. ಅವ್ರು ಯಾರು ಕೂಡ ಈ ಒಂದು ಸಂಬಂಧಕ್ಕೆ ಇದಕ್ಕೆ ಇಶ್ಯೂಗೆ ವಿಚಾರಕ್ಕೆ ಸಂಬಂಧವೇ ಇಲ್ಲ. ಅಂಥವ್ರನ್ನೂ ಕೂಡ ಸೇರಿಸಿದ್ದಾರೆ. ಆದರೆ ಕೆಲವು ಯಾರ್ಯಾರು ಇದರಲ್ಲಿ ಪ್ರಾಮಾಣಿಕವಾಗಿ ಇದಕ್ಕೆ ಏನು ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಸೇರಿಸಿಲ್ಲ, ಕೈ ಬಿಟ್ಟಿದ್ದಾರೆ. ಹಾಗಾಗಿ ನಾವು ಕಾನೂನು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಮತ್ತು ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಕೂಡ ಮಾಡಕ್ಕೆ ನಡೆಸಿದ್ವಿ. ಅದನ್ನೇ ಸರ್, ಸರ್ಕಾರ ನಾವು ಏನು SIT ತನಿಖಾ ತಂಡ ಸರ್, SIT ತನಿಖಾ ತಂಡ ಏನು ತನಿಖೆಯನ್ನು ಮಾಡಿದ್ರು ಹಿಂದೆ, ಇದರಲ್ಲಿ ತಾವು ನೋಡ್ತಾ ಇರಿ ಸರ್. ಇದರಲ್ಲಿ ತಮಗೇನು 39 ಜನನ ಸೇರಿಸಿದಾರಲ್ಲ ಸರ್. A1 A2 ಸೇರಿಸಿದ್ದಾರೆ, A3 A4 ಇಲ್ಲ, ಮತ್ತೆ A5 A6 ಇದ್ದಾರೆ, 7 ಇದೆ, 8 ಇದೆ. ಹೀಗೆ ಅವರು ಮತ್ತೆ 9 10ರಿಂದ ಇಲ್ಲ 17 ಇದೆ. ಹಾಗಾಗಿ ಹಲವಾರು ಒಂದು ಪ್ರಭಾವಿಗಳು ಯಾವ್ಯಾವ ರೀತಿ ಇದನ್ನ ಹಿಂದೆ ಏನು ಯಾರ್ಯಾರು ಸೇರ್ಪಡೆಯಾಗಿದ್ದಾರೆ ನಮಗೂ ಕೂಡ ಗೊತ್ತಿಲ್ಲ. ಸರ್ಕಾರದ ವಿರುದ್ಧವೇ ಆಮೇಲೆ ಲೋಕಸಭೆ ಚುನಾವಣೆ ಏನು ಗೆಲ್ಲಕ್ಕೆ ಏನು ಪೆನ್ ಡ್ರೈವ್ನ ಹಂಚಿಕೆ ಮಾಡಿದ್ರು, ಸಂಪೂರ್ಣ ಅವ್ರ ಮೇಲೆ ನಾವು ಖಂಡಿತವಾಗ್ಲೂ ನಾವು ಖಂಡಿಸ್ತಾ ಇದೆ ಮತ್ತು ವಿಷಾದನೂ ವ್ಯಕ್ತಪಡಿಸ್ತಾ ಇದೆ ಸರ್. ಹೌದು. ಇನ್ನೂರು ಜನ ಇದ್ದಾರೆ ಸರ್, 200 ಜನ ಇದ್ದಾರೆ. ಹಾ, ಸರ್ 200 ಜನದಲ್ಲಿ 39 ಜನ ಸೇರಿದ್ದಾರೆ. ಅದರಲ್ಲಿ ನನ್ನ ಸಂಬಂಧಿ ಅಲ್ಲದೆ ಇನ್ನೂ 10 ಜನ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಕೂಡ ಇದ್ದಾರೆ. ಅವರು ಕೂಡ ಇದಕ್ಕೆ ಯಾವುದಕ್ಕೂ ಭಾಗಿಯಾಗಿಲ್ಲ, ಆದರೂ ಕೂಡ ಅವ್ರನ್ನ ಸೇರಿಸಿದ್ದಾರೆ. ಏನಕ್ಕೆ ಅಂದರೆ ಇದನ್ನು ನಾನು ನಿಮ್ಗೆ ಆಗಲೇ ಹೇಳಿದೆ, ಈ ಒಂದು ಏನು ಷಡ್ಯಂತ್ರನ ಮಾಡಿದರೆ ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಇದನ್ನೆಲ್ಲೋ ಒಂದು ಕಡೆ ತನಿಖೆನ ಒಂದು ತಪ್ಪಿಸಲಿಕ್ಕೆ ಇದನ್ನ ನಮ್ಮ ಪಕ್ಷದ ಏನು ಕಾರ್ಯಕರ್ತರು ಹಂಚಿದ್ದಾರೆ ಅಂತ ಒಂದು ವಿಚಾರನ ಮಾಡಲಿಕ್ಕೆ ಇದನ್ನ ತನಿಖೆಯನ್ನು ಒಂದು ತಪ್ಪಿಸೋಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಖಂಡಿತವಾಗ್ಲೂ ನಾವು ಬಿಡಲ್ಲ. ಮುಂದಿನ ದಿನ ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ.